ರಾಜ್ಯ ಸಮಿತಿಯಲ್ಲಿ ಎಷ್ಟು ಜನ ಬಂದಿದ್ರಿ? ಕೈ ಮೇಲೆ ಮಾಡಿದ್ದೀವಿ ರಾಜ್ಯ ಸಮಿತಿದವರು. ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗೆಲ್ಲ, ಮೊದಲು ರಾಜ್ಯ ಸಮಿತಿನ ಪರ್ಫೆಕ್ಟ್ ಆಗಿ ಮಾಡಿ 25 ಮೆಂಬರ್ಸ್. ಅದನ್ನ ಆದ್ಮೇಲೆ ಜಿಲ್ಲಾ ಕಮಿಟಿಗೆ ಒಂದು ಅವಕಾಶ ಕೊಡಿ. ಅಲ್ಲಿ 21 ಮೆಂಬರ್ಸ್ ಕಂಪಲ್ಸರಿ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಮಾಡಿ ಅಂತ. ಆಮೇಲೆ 15 ತಾಲೂಕಾ, ವಾರ್ಡು ಮತ್ತು ಗ್ರಾಮ ಅಂತ ಇದೆ, ಅದು ರೂಲ್ಸ್ ಅಲ್ಲಿ ಇದೆ. ನಾವು ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡ್ತಾ ಇಲ್ಲ. ಸರ್ ಹೇಳಿದ್ರು ಡಿಸಿಪ್ಲಿನ್ ಬಾಬಾ ಸಾಹೇಬ್ ಕೊಟ್ಟಿರೋದು ಬರೇ 20 ವರ್ಷ ಟಾರ್ಗೆಟ್ ನಮಗೆ. 20 ವರ್ಷದಲ್ಲಿ ಈ ದೇಶದಲ್ಲಿ ಪೂರ್ಣ ಪ್ರಬುದ್ಧ ಭಾರತ ಆಗುವುದು ಅಂತ ಅವತ್ತು ಹೇಳ್ತಾರೆ. ಇವತ್ತು 70 ವರ್ಷ ಆಗಿದೆ, ನಾವು ಇನ್ನೂ ಬದಲಾವಣೆ ಆಗಿದೆ. ಯಾಕೆಂದ್ರೆ ಡಿಸಿಪ್ಲಿನ್ ಇಲ್ಲ. ಸರ್ ಇದ್ದಾರೆ ಇಲ್ಲಿ ನಮ್ಮ DCP ಸರ್, ಅವ್ರು ಸ್ವಲ್ಪ ನೀವು ಮುತುವರ್ಜಿ ವಹಿಸಿ, ಸ್ವಲ್ಪ ಸಂತಾ ಸೈನಿಕ ದಳಕ್ಕೆ ಟ್ರೈನಿಂಗ್ ಕೊಟ್ಟು ಡಿಸಿಪ್ಲಿನ್ ಅನ್ನ ತಾವು ದಯವಿಟ್ಟು ಜವಾಬ್ದಾರಿ ತಗೋಬೇಕು ಅಂತ. ಅದೇ ಅದೇ ಸರ್, ನಾನು ಮೊದಲಿನಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಪಾಸಿಟಿವ್ ಆಗಿ. ಸರ್ ಕೊಟ್ಟಿರೋದು ಓನ್ಲಿ 3 ಮಂತ್ಸ್ ಟೈಮ್ ನಮ್ಗೆ. ನವೆಂಬರ್ ಒಂದು ಡೇಟ್ ಅಂದ್ರೆ ಸಂವಿಧಾನ ಇದು ಅಡಾಪ್ಟ್ ಆಗಿರೋ ದಿನ 26 ಆಫ್ ನವೆಂಬರ್, ದಟ್ ಇಸ್ ಅ ವೆರಿ ಗುಡ್ ಡೇ. ಅದನ್ನ ನಾವು ಧ್ಯಾನದಲ್ಲಿ ಇಟ್ಕೊಂಡು 15 ದಿನದಲ್ಲಿ ಓನ್ಲಿ ವಿತಿನ್ 15 ಡೇಸ್ ರಾಜ್ಯ ಮಟ್ಟ ಸಮಿತಿ ಮತ್ತು ತಾಲೂಕು ಇದು ಜಿಲ್ಲಾ ಮಟ್ಟ ಸಮಿತಿನ ಮಾಡಿ 15 ದಿನದಕ್ಕೆ ಒಂದು ಮೀಟಿಂಗ್ ಅನ್ನ ಕಾಲ್ ಮಾಡ್ಬೇಕು. ವೆರಿ ರೀಸೆಂಟ್ಲಿ ಕಾಲ್ ಮಾಡಿ ನಾವೆಲ್ಲ ಜವಾಬ್ದಾರಿಗಳನ್ನ ತಗೋಬೇಕು, ಯಾರ್ಯಾರು ಏನೇನ್ ಮಾಡ್ಬೇಕು ಅಂತ. ಪ್ರತಿಯೊಂದು 25 ಜನ 25 ಜಿಲ್ಲೆನ ಜವಾಬ್ದಾರಿ ತಗೊಂಡು ಅಲ್ಲಿ ಹೋಗಿ ಜಿಲ್ಲಾ ಕಮಿಟಿ ಮಾಡಿ ಅವ್ರನ್ನ ಎಲ್ಲರೂ ಅವೇರ್ನೆಸ್ ಮಾಡಿ ತಾಲೂಕಾ ಕಮಿಟಿ ಅವರಿಗೆ ಹೋಗಿ ವಿದಿನ್ ಅ ಮಂತ್ ಅಲ್ಲಿ ಸಂಪೂರ್ಣ ಕರ್ನಾಟಕ ರಾಜ್ಯದ ಹಳ್ಳಿ ಮಟ್ಟಕ್ಕೆ ಹೋಗಿ ನಾವು ಮೆಸೇಜ್ ಅನ್ನ ಮುಟ್ಟಿಸಬೇಕು. ಅದರ ನಂತರದಲ್ಲಿ ನಾವು ಫೀಲ್ಡ್ ವರ್ಕ್ಗೆ ಬರ್ಬೇಕು. ಒಂದು ತಿಂಗಳು ಆದ ನಂತರ, ಇದು ಆಗಸ್ಟ್ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ನಾವು ಫೀಲ್ಡ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡಿದ್ರೆ 2 ಮಂತ್ಸ್ ನಮ್ಗೆ ಟೈಮ್ ಸಿಗ್ತದೆ. ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹಳ್ಳಿಯಿಂದ ಜನನ ತರೋದಕ್ಕೆ ನಮ್ಗೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬಹುದು. 50 ಜನ ಬಂದಿಗಳು ಸಂಪೂರ್ಣವಾಗಿ ನಾವು 24 ಅವರ್ ಜವಾಬ್ದಾರಿ ತಗೋಬೇಕು. ನೀವು ಹೋಗಿ ಜಿಲ್ಲಾ ಕಮಿಟಿಗೆ ಭೇಟಿ ಮಾಡಿ, ತಾಲೂಕಾ ಕಮಿಟಿಗೆ ನಿಮಗೆ ಬೇಕಾದ್ರೆ ಒಂದು ವೆಹಿಕಲ್ ಅನ್ನ ಮಾಡಿಕೊಡ್ತೇವೆ. ನೀವು ಟೀಮ್ ಮಾಡ್ಕೊಂಡು ಪ್ರತಿಯೊಂದು ಜಿಲ್ಲೆಗಳಿಗೆ ಹೋದ್ರೆ ಇದನ್ನ ಸಕ್ಸಸ್ ಮಾಡೋದೇನು ಬಹಳ ಇದಲ್ಲ. ಮೈಸೂರಿನಲ್ಲಿ ಬರೇ 2 ತಿಂಗಳಲ್ಲಿ ಮೈಸೂರು ಪ್ರೋಗ್ರಾಮ್ ಏನಿತ್ತು, ಬರೀ 2 ತಿಂಗಳಲ್ಲಿ ಅಂತ ಒಂದು ದೊಡ್ಡ ಕಾರ್ಯಕ್ರಮನ ಸಾಹೇಬರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಮೈಸೂರಿನಲ್ಲಿ ನಡೆದಂತಹ ಕಾರ್ಯಕ್ರಮ ಬಹಳ ಎಫೆಕ್ಟಿವ್ ಆಗಿತ್ತು ಅಂತ. ಈಗ ನಮಗೆ 3 ತಿಂಗಳ ಟೈಮ್ ಕೊಡ್ತಾ ಇದ್ದಾರೆ. ಆ 3 ತಿಂಗಳಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಪ್ರತಿಯೊಬ್ಬೊಬ್ರು ಇದು ನಮ್ಮ ಸ್ವಂತ ಮನೆಯ ಕೆಲಸ ಅಂತ ತಿಳಿದು PSI ಅಂದ್ರೆ ಏನು ಇಡೀ ಕರ್ನಾಟಕ ರಾಜ್ಯದಿಂದ ಇಡೀ ದೇಶಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕು. ಅದು ನನ್ನ ಒಂದು ಸಲಹೆ ಅಂತ ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ನಮೋ.